ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಶಿವಮೊಗ್ಗದ ಅಶ್ವಥ್ ನಗರ್ ಬಡಾವಣೆಯಲ್ಲಿ ಪ್ರತಿಷ್ಠಿತ ಡಾಕ್ಟರ್ ಮತ್ತವರ ಮಗ ಇಬ್ಬರೂ ಒಂದೇ ಮನೆಯಲ್ಲಿ ಒಂದೇ ದಿನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಪ್ರಸೂತಿ ಡಾಕ್ಟರ್ ಆಗಿದ್ದ ಜಯಶ್ರೀ ಹಾಗೂ ಅವರ ಮಗ ಆಕಾಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದ ವಿನೋಬನಗರ ಸ್ಟೇಷನಿನ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಇಲ್ಲಿನ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ, ಈಗ ತಾಯಿ ಮಗ ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಆ ಮನೆಯಲ್ಲಿ ಇವರಿಬ್ಬರನ್ನು ಸೇರಿಸಿ ಒಟ್ಟು 4 ಜನ ಸೂಸೈಡ್ ಮಾಡಿಕೊಂಡು ಸತ್ತಿದ್ದಾರೆ. ಮನೆಗೆ ಸಾನ್ನಿಧ್ಯ ಅಂತ ಹೆಸರಿಡಲಾಗಿದೆ. ಈಗ ಆ ಮನೆ ಸಾವಿನ ಸಾನ್ನಿಧ್ಯ ಆಗಿದೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಒಂದೇ ದಿನ ಒಂದೇ ಮನೆಯಲ್ಲಿ ತಾಯಿ ಮಗ ಇಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಜಯಶ್ರೀ ತಮ್ಮ ಮನೆಯ ಕೆಳ ಅಂತಸ್ತಿನಲ್ಲಿ ಪ್ರಾಣ ಕಳೆದುಕೊಂಡಿದ್ದರೆ, ಅವರ ಮಗ ಆಕಾಶ್ ಫಸ್ಟ್ ಫ್ಲೋರ್ನಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸಾವಿಗೂ ಮೊದಲು ಇಬ್ಬರು ಡೆತ್ ನೋಟನ್ನು ಬರೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರಲ್ಲಿ ತಮ್ಮ ಹೆಸರಿನಲ್ಲಿದ್ದ ಆಸ್ತಿಯನ್ನು ಸೊಸೆಯ ಹೆಸರಿಗೆ ಬರೆದಿಟ್ಟು ತಮ್ಮ ಜೀವನದ ಅಂತಿಮ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಅಂದ ಹಾಗೆ ಈ ಸಾವಿಗೆ ಕೌಟುಂಬಿಕ ಸಮಸ್ಯೆ ಮೊದಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಾರಣ ಇದೆ, ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ವಿಚಿತ್ರ ಏನಂತಂದರೆ, 3 ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಆಕಾಶ್ ಅವರ ಮೊದಲ ಹೆಂಡತಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. 10 ವರ್ಷಗಳ ಹಿಂದೆ ಆಕಾಶ್ ತಂದೆ ಅಂದರೆ ಜಯಶ್ರೀ ಅವರ ಗಂಡ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಈ ಮನೆಗೆ ಸಾನ್ನಿಧ್ಯ ಅಂತ ಹೆಸರಿಡಲಾಗಿರುತ್ತೆ. ಈಗ ಅದು ಸಾವಿನ ಸಾನ್ನಿಧ್ಯ ಆಗೋಗಿದೆ. ಕೆಲ ಮೂಲಗಳ ಪ್ರಕಾರ ಈ ಸಾವಿಗೆ ತಿಳಿದು ಬಂದ ಕಾರಣ ಏನಂತಂದರೆ, ಡಾಕ್ಟರ್ ಜಯಶ್ರೀ ಅವರ ಮಗ ಆಕಾಶ್, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು, ಅದಕ್ಕೋಸ್ಕರ ನನಗೆ 3 ಕೋಟಿ ರೂಪಾಯಿ ದುಡ್ಡು ಬೇಕು ಅಂತ ತಾಯಿ ಬಳಿ ಕೇಳ್ತಾ ಇದ್ದಂತೆ. ಇದಕ್ಕೋಸ್ಕರನೇ ತಾಯಿ ಮತ್ತು ಮಗನ ಮಧ್ಯೆ ಆಗಾಗ ಜಗಳಗಳು ನಡೀತಾ ಇರ್ತವೆ. ಇದು ಇತ್ತೀಚೆಗೆ ಅಂದರೆ ಆಕಾಶ್ನ ಮೊದಲ ಹೆಂಡತಿ 3 ವರ್ಷಗಳಿಂದ ಸೂಸೈಡ್ ಮಾಡ್ಕೊಂಡಿರ್ತಾರಲ್ಲ, ಇದಾದ ಮೇಲೆ ಕಳೆದ ಮೇ ತಿಂಗಳಲ್ಲಿ ನವ್ಯ ಅನ್ನೋ ಯುವತಿಯನ್ನು ಮದುವೆ ಆಗಿರ್ತಾನೆ. ಇತ್ತೀಚೆಗೆ ಮನೆಗೆ ಬಂದಿದ್ದ ನವ್ಯಾಗೂ ಕೂಡ ತಾಯಿ ಮಗ ಇಬ್ಬರು ಜಗಳ ಮಾಡೋದು ಸಹಜ ಅಂತ ಅನಿಸಿರುತ್ತೆ. ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ರೀತಿ. ಆದರೆ ಆ ಜಗಳ ಇತ್ತೀಚೆಗೆ ವಿಕೋಪಕ್ಕೆ ಹೋಗಿ ಆತ್ಮಹತ್ಯೆಗೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಮೊದಲು ಡಾಕ್ಟರ್ ಜಯಶ್ರೀ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದನ್ನು ನೋಡಿದ ಮೇಲೆ ಆಕಾಶ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇನ್ನೊಂದು ವಿಚಾರ ಏನಂದರೆ, ಮೊನ್ನೆ ತಾಯಿ ಮಗನ ನಡುವೆ ಜಗಳ ಆಗುತ್ತೆ. ಆಗ 3 ಜನ ಅಂದರೆ ಡಾಕ್ಟರ್ ಜಯಶ್ರೀ ಬೇರೆ ರೂಮ್ನಲ್ಲಿ ಮಲ್ಕೊಂಡಿರ್ತಾರೆ, ಆಕಾಶ್ ಬೇರೆ ರೂಮ್ನಲ್ಲಿ ಮಲ್ಕೊಳ್ತಾನೆ, ಇವರ ಹೆಂಡತಿ ನವ್ಯ ಕೂಡ ಬೇರೆ ರೂಮ್ನಲ್ಲಿ ಮಲ್ಕೊಂಡಿರ್ತಾಳೆ. ಹೀಗಾಗಿ ಈ ಸೂಸೈಡ್ ವಿಚಾರ ನವ್ಯಾಗೂ ಗೊತ್ತಾಗಿಲ್ಲ. ಬೆಳಗ್ಗೆ ಮನೆ ಕೆಲಸದವರು ಬಂದು 2 ರೂಮಿನ ಬಾಗಿಲನ್ನು ಬಡಿದಾಗ ಬಾಗಿಲು ಓಪನ್ ಆಗೋದಿಲ್ಲ. ಆಗ ಡೌಟ್ ಬರುತ್ತೆ, ತಾಯಿ ಮಗ ಇಬ್ಬರು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಕೆಲವು ಮೂಲಗಳು ಏನು ಹೇಳ್ತಾವಂತಂದರೆ, ಆಕಾಶ್ನ ಮೊದಲ ಪತ್ನಿಯ ಸಾವಿನ ಭಯ ಮತ್ತು ಖಿನ್ನತೆ ಕಾಡ್ತಾ ಇತ್ತು, ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವು ಮೂಲಗಳ ಪ್ರಕಾರ ಆಕಾಶ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದ, ಅದಕ್ಕೋಸ್ಕರ 3 ಕೋಟಿ ರೂಪಾಯಿ ಕೇಳಿದ್ದ. ಈ ವಿಚಾರದಲ್ಲಿ ತಾಯಿ ಮಗನ ನಡುವೆ ನಿರಂತರ ಗಲಾಟೆ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದೇ ಆ್ಯಂಗಲ್ನಲ್ಲಿ ನೋಡೋದಾದರೆ, ಡಾಕ್ಟರ್ ಜಯಶ್ರೀ ಅವರಿಗೆ 25 ಎಕರೆ ತೋಟ ಇರೋದಕ್ಕೆ ಮನೆ, 1 ಮರಡಿ ಕಾಂಪ್ಲೆಕ್ಸು, ಅದರ ಬಾಡಿಗೆ ದುಡ್ಡು, ಹೊನ್ನಳ್ಳಿಯಲ್ಲಿ ಸೈಟ್ಸು ಎಲ್ಲನೂ ಇತ್ತು. ದುಡ್ಡಿಗೆ ಆಸ್ತಿಗೆ ಏನು ಕಡಿಮೆ ಇರಲಿಲ್ಲ. ಆದರೆ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಇರಲಿಲ್ಲ. ಅದೇ ಆತ್ಮಹತ್ಯೆಗೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅಚ್ಚರಿಯ ವಿಚಾರ ಏನಂತಂದರೆ, ಇವರು ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಸಾನ್ನಿಧ್ಯ ಹೆಸರಿನ ಮನೆ, ಅಲ್ಲಿ ಸಾಲು ಸಾವುಗಳಾಗಿದ್ದಾವೆ. ಮನೆ ಮಾಲೀಕರಿಂದ ಹಿಡಿದು ಮನೆ ಖರೀದಿ ಮಾಡಿದವರು, ಮನೆಗೆ ಬಲಗಾಲಿಟ್ಟು ಬಂದವಳು, ಇಲ್ಲೇ ಇದ್ದವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೊದಲ ಸಾವು ಡಾಕ್ಟರ್ ನಾಗರಾಜ್ ಹೊಮ್ಮರಡಿ. ಇವರು 10 ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ನೇಣು ಹಾಕ್ಕೊಂಡಿರ್ತಾರೆ. ಕಾರಣ ಏನಂತಂದರೆ, ಹಾಸ್ಪಿಟಲ್ನಲ್ಲಾಗಿದ್ದ ಜಗಳ. ಇದರಿಂದ ಬೇಸತ್ತು ಡಾಕ್ಟರ್ ನಾಗರಾಜ್ ಹೊಮ್ಮರಡಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. 3 ವರ್ಷಗಳ ಹಿಂದೆ ಡಾಕ್ಟರ್ ಜಯಶ್ರೀ ಮಗ ಆಕಾಶ್ನ ಮದುವೆಯಾಗಿ ಬಂದಿದ್ದ ನವ್ಯ ಕೂಡ ನೇಣು ಹಾಕ್ಕೊಂಡಿರ್ತಾರೆ. ಈಗ ಡಾಕ್ಟರ್ ಜಯಶ್ರೀ ಮತ್ತು ಅವರ ಮಗ ಆಕಾಶ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. 13 ವರ್ಷದ ಹಿಂದೆ ಡಾಕ್ಟರ್ ನಾಗರಾಜ್ ಹೊಮ್ಮರಡಿ ಮತ್ತು ಡಾಕ್ಟರ್ ಜಯಶ್ರೀ ಸಾನ್ನಿಧ್ಯ ಮನೆಯನ್ನು ರಾಜಶೇಖರ್ ಅನ್ನೋ ವ್ಯಕ್ತಿಯಿಂದ ಖರೀದಿ ಮಾಡಿರ್ತಾರೆ. 15 ವರ್ಷಗಳ ಹಿಂದೆ ಈ ಸಾನ್ನಿಧ್ಯ ಮನೆಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ವಿಪರ್ಯಾಸ ಏನಂದರೆ, ಈ ಮನೆಯ ಮೂಲ ಮಾಲೀಕ ರಾಜಶೇಖರ್ ಕೂಡ ಮನೆ ಕಟ್ಟಿದ ಕೆಲವೇ ದಿನಗಳಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರಂತೆ.
ಒಟ್ಟಿನಲ್ಲಿ ಸಾನ್ನಿಧ್ಯ ಹೆಸರಿನ ಮನೆ ಸಾವಿನ ಮನೆಯಾಗಿ ಪರಿವರ್ತನೆ ಆಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.